ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ಸ್ನೇಹಿತರೆ, ಈ ರಾಜ್ಯ ಸರ್ಕಾರದ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ರಾಜ್ಯಪಾಲರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ರಾಜ್ಯ ಸರ್ಕಾರದಲ್ಲಿ ರಾಜ್ಯಪಾಲರು ಹೆಂಗೆ, ಹಾಗೆ ರಾಜ್ಯ ಶಾಸಕಾಂಗ ವೆರಿ ಇಂಪಾರ್ಟೆಂಟ್. ನಮ್ಮ ರಾಜ್ಯ ಶಾಸಕಾಂಗ ಇಲ್ಲ ಅಂದರೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಅಂತ ಏನು ಕರಿತೀವಿ ಅಲ್ವಾ, ಜನತಾ ಸದನ ಅಥವಾ ಕೆಳ ಸದನ ಮತ್ತು ಮೇಲ್ ಸದನ ಅಂತ ಏನು ಕರಿತೀವಿ. ಇದಿಲ್ಲ ಅಂದರೆ ನಾವು ಯಾವುದೇ ಕಾನೂನು ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಲ್ವಾ. ಸೊ ಯಾವುದೇ ಒಂದು ಇದನ್ನು ತರೋಕ್ಕಾಗಲ್ಲ. ಸೊ ಅದರಿಂದ ರಾಜ್ಯ ಶಾಸಕಾಂಗ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರಾಜ್ಯ ಶಾಸಕಾಂಗ ಹೇಗೆ ನಮ್ಮ ಭಾಗ 6ರಲ್ಲೇ ಬರ್ತಕ್ಕಂಥದ್ದು 168ರಿಂದ 213ವರೆಗೆ ವಿಧಿಗಳಷ್ಟು ನೆನ್ಪಿಟ್ಕೊಳ್ಳೋ ನೆಸಿಟಿ ಇರಲ್ಲ. ಯಾವ್ದು ನ್ಯೂಸಲ್ಲಿ ಇರುತ್ತೆ ಅದನ್ನ ನೆನ್ಪಿಟ್ಕೊಳ್ಳೋದ್ರೆ ಸಾಕು ಸ್ನೇಹಿತರೆ. ನಾನು ಹೇಳ್ತೀನಿ, ನಾನು ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ ಯಾವುದು ಮುಖ್ಯವಾದ ಒಂದು ಆರ್ಟಿಕಲ್ಸ್ ಅಂತೇಳಿ. ಓಕೆ, ಇನ್ನು ನಮ್ಮ ರಾಜ್ಯ ಶಾಸಕಾಂಗದಲ್ಲಿ ಸ್ನೇಹಿತರೆ, ನಮ್ಮ ಕರ್ನಾಟಕ ಅಂತ ತಗೊಂಡ್ರೆ ದ್ವಿಶಾಸಕಾಂಗ ಅಲ್ವಾ, ಮೇಲ್ಮನೆ ಕೆಳಮನೆ, ಇಲ್ಲೂ ಕೂಡ ನಮ್ಗೆ ದ್ವಿಶಾಸಕಾಂಗ ಇದೆ. ಒಂದಷ್ಟು ರಾಜ್ಯಗಳಲ್ಲಿ ಏಕ ಸದನ ಶಾಸಕಾಂಗ ಕೂಡ ಇದೆ. ಫಾರ್ ಎಕ್ಸಾಂಪಲ್, ದ್ವಿಶಾಸಕಾಂಗದಲ್ಲಿ ನಮಗೆ ಮೊದಲು 7 ಇತ್ತು, ಈಗ 6 ಇದೆ. ಜಮ್ಮು ಕಾಶ್ಮೀರ ಡಿವೈಡ್ ಆದಮೇಲೆ ಅದರದ್ದು ಕೂಡ ಡಿವೈಡ್ ಆಯಿತು. ಈಗ ಕರ್ನಾಟಕ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ, ಬಿಹಾರ, ಉತ್ತರ ಪ್ರದೇಶದಲ್ಲಿದೆ ದ್ವಿಶಾಸಕಾಂಗ. ಇಲ್ಲಿ ನಿಮಗೆ ಒಂದು ತಿಳ್ಕೋಬೇಕು, ಈಗ ಆಂಧ್ರ ಪ್ರದೇಶದವರು ಕೂಡ ಕರೆಂಟ್ ಅಫೇರ್ಲಿತ್ತು, ಅವರು ಕೂಡ ನಮ್ಮ ಈ ಒಂದು ವಿಧಾನ ಪರಿಷತ್ನ ತೆಗಿಬೇಕು ಅಂತ ಹೇಳಿ ಒಂದು ಕ್ರಮ ಕೈಗೊಳ್ಳೋಕ್ಕೆ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಹೆಂಗೆ ತೆಗಿತಾರೆ, ಇಲ್ಲಿ ಒಂದು ಇಂಪಾರ್ಟೆಂಟ್. ಸೊ ನಾನು ಜಸ್ಟ್ ಒಂದಷ್ಟು ಪೀಠಿಗೆ ಕೊಟ್ಬಿಡ್ತೀನಿ. ಸರ್, ವಿಧಾನ ಪರಿಷತ್ತು ಬೇಕು ಅಥವಾ ಬೇಡ ಅಂತ ನಿರ್ಧರಿಸೋರು ಆ ರಾಜ್ಯದ ರಾಜ್ಯ ಶಾಸಕಾಂಗದವರು, ಅಂದರೆ ವಿಧಾನಸಭೆಯಲ್ಲಿ ಕೂತ್ಕೊಂಡಿರ್ತಾರಲ್ಲ, ರಾಜ್ಯ ಶಾಸಕಾಂಗ ಡಿಸೈಡ್ ಮಾಡುತ್ತೆ. ಆದರೆ ಇದಕ್ಕೆ ಮೇನ್ ಅಪ್ರೂವಲ್ ಎಲ್ಲಿ ಸಿಗುತ್ತೆ ಅಂದರೆ, ವೆರಿ ಇಂಪಾರ್ಟೆಂಟ್ ಸರ್, ಮೇನ್ ಅಪ್ರೂವಲ್ ಎಲ್ಲಿ ಸಿಗುತ್ತೆ ಅಂದರೆ ಕೇಂದ್ರ ಸರ್ಕಾರ. ಅಂದರೆ ಅರ್ಥ, ನೀವು ವಿಧಾನ ಪರಿಷತ್ ಬೇಕಾ, ನೀವು ರಾಜ್ಯ ಶಾಸಕಾಂಗದಲ್ಲಿ ಏನು ಮಾಡಿ, ಒಂದು ಬಿಲ್ ಪಾಸ್ ಮಾಡಿ, ನೀವು ಅದಕ್ಕೆ ಏನು ಬೇಕು ಒಂದು ಅಪ್ರೂವಲ್ ಕೊಟ್ಟು, ನೀವು ಅತಿ ಹೆಚ್ಚು ಓಟ್ಗಳಿಂದ ಅದನ್ನು ನೀವೇನು ಮಾಡಬೇಕು, ಅದನ್ನು ಅಪ್ರೂವಲ್ ಕೊಟ್ಟು ನೀವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ. ಸೊ ಕೇಂದ್ರ ಸರ್ಕಾರದಲ್ಲಿ ಅನುಮತಿ ಸಿಕ್ಕಿದ್ರೆ ನೀವು ರಾಜ್ಯದಲ್ಲಿ ವಿಧಾನ ಪರಿಷತ್ನ ನೀವು ಎಸ್ಟಾಬ್ಲಿಷ್ ಮಾಡ್ಬೋದು. ಅದೇ ರೀತಿ ವಿಧಾನ ಪರಿಷತ್ ಬೇಡ ಅಂದರೆ ನಿಮ್ಮ ರಾಜ್ಯ ಶಾಸಕಾಂಗದಲ್ಲಿ ಎಲ್ಲರೂ ಅಭಿಮತದಿಂದ ಹೆಚ್ಚು ಓಟು, ಓಕೆ, ಬಹುಮತದಿಂದ ಓಟ್ ಹಾಕಿ ನೀವು ಬೇಡ ಅಂತ ನಿರ್ಣಯ ಕೈಗೊಂಡು ಆ ಒಂದು ನಿರ್ಣಯವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಂಡ್ರೆ ಅಲ್ಲಿ ಕೇಂದ್ರ ಸರ್ಕಾರದ ಅದು ವಿವೇಚನಾಧಿಕಾರ, ಅದು ಅಪ್ರೂವ್ ಕೊಡಬೇಕು ಬೇಡವೋ ಅಂಥದ್ದು ಆ ಕೇಂದ್ರ ಸರ್ಕಾರದ ವಿವೇಚನಾಧಿಕಾರ. ಓಕೆ, ಅವರು ಅಪ್ರೂವ್ ಕೊಟ್ಟರೆ ವಿಧಾನ ಪರಿಷತ್ ಕತೆ ಮುಗೀತು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಮೊದಲು ತಮಿಳ್ನಾಡಲ್ಲಿ ಇತ್ತು, ಅದನ್ನು ಕೂಡ ತೆಗೆದ್ರು. ಓಕೆ, ಈ ರೀತಿ ಫೈನ್. ಬನ್ನಿ, ಇದು ಬೇಸಿಕ್ ಥಿಂಗ್ಸ್ ನೀವು ತಿಳ್ಕೊಂಡಿರ್ಬೇಕು. ಫೈನ್. ದೇಶದ ಮೊದಲ ಬಾರಿಗೆ ವಿಧಾನ ಪರಿಷತ್ ರದ್ದುಪಡಿಸಿದ ರಾಜ್ಯ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಇತ್ತು. ಓಕೆ, ರಾಜ್ಯ ಶಾಸಕಾಂಗ ಅಂದ ತಕ್ಷಣ ರಾಜ್ಯಪಾಲರು ಇರುತ್ತೆ, ವಿಧಾನ ಪರಿಷತ್, ವಿಧಾನಸಭೆ ಇರುತ್ತೆ. ಯಾಕೆ ನೋಡಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಸಂಸತ್ತು ಅಂದ ತಕ್ಷಣ ರಾಷ್ಟ್ರಪತಿಗಳು ಕೂಡ ಸಂಸತ್ತು. ನೋಡಿ, ನಾನು ಕಂಪ್ಯಾರಿಟಿವ್ಲಿ ಮಾತಾಡ್ತೀನಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟು. ನಿಮ್ಗೆ ಅವಾಗ ಏನಾಗುತ್ತೆ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ಸಂಸತ್ತಿನಲ್ಲಿ ಈಗ ನಾವು ರಾಜ್ಯ ಶಾಸಕಾಂಗ ಅಂತ ಕೇಳ್ತೀವಿ, ಕೇಂದ್ರ ಸರ್ಕಾರದ ಸಂಸತ್ತು ಅಂತ ಏನು ಕರಿತೀವಿ, ಅಲ್ಲಿ ಲೋಕಸಭೆ ಇದೆ, ರಾಜ್ಯಸಭೆ ಇದೆ. ಸೊ ಅಲ್ಲಿ ರಾಷ್ಟ್ರಪತಿಗಳು ಕೂಡ ಈ ಸಂಸತ್ತಿನ ಒಂದು ಭಾಗ ಆಗಿರ್ತಾರೆ. ಅದೇ ರೀತಿ ನಮ್ಮ ರಾಜ್ಯ ಶಾಸಕಾಂಗದಲ್ಲಿ ಕೂಡ ರಾಜ್ಯಪಾಲರು ಕೂಡ ಒಂದು ಭಾಗ. ಯಾಕೆ? ಸಿಂಪಲ್ ಅಲ್ವಾ ಸರ್, ಯಾವುದೇ ಒಂದು ಬಿಲ್ ಪಾಸ್ ಆದಮೇಲೆ ಆ ಬಿಲ್ ಮಸೂದೆ ಕಾಯ್ದೆ ಆಗಬೇಕು ಅಂದ್ರೆ ರಾಜ್ಯಪಾಲರ ಅಂಕಿತ ಬೇಕೇ ಬೇಕಲ್ವ ಸರ್. ಸೊ ಹಿ ಈಸ್ ಆಲ್ಸೋ ಪಾರ್ಟ್ ಆಫ್ ದ ರಾಜ್ಯ ಶಾಸಕಾಂಗ. ಶಾಸನ ರಚಿಸೋದ್ರಲ್ಲಿ ಇವರ ಒಂದು ಕೈ ಕೂಡ ಇದೆ ಅಲ್ವಾ. ಸೊ ವೆರಿ ಇಂಪಾರ್ಟೆಂಟ್ ಇದು. ಇನ್ನು ರಾಜ್ಯ ಶಾಸಕಾಂಗದಲ್ಲಿ ಅಧಿವೇಶನ ವರ್ಷಕ್ಕೆ 2 ಬಾರಿ ಮಿನಿಮಮ್ ನಡೀಬೇಕಾಗುತ್ತೆ. ಅಂದ ಅರ್ಥ 6 ತಿಂಗಳಿಗಿಂತ ಒಂದು ಅಧಿವೇಶನಕ್ಕೆ ಇನ್ನೊಂದು ಅಧಿವೇಶನಕ್ಕೆ ಗ್ಯಾಪ್ ಇರಬಾರ್ದು. ಸೊ 6 ತಿಂಗಳ ಒಳಗೆ ಅದು 3 ಆದರೂ ಕೂಡ ಆಗುತ್ತೆ. ಫೈನ್ ಫೈನ್. ಇನ್ನು ನಮ್ಮ ಕೋರಂ ಬಗ್ಗೆ ಮಾತಾಡೋದಾದರೆ 10ರ 1 ಭಾಗ ಕೋರಂ ಇರಲೇಬೇಕು. ವೆರಿ ಇಂಪಾರ್ಟೆಂಟ್ ಇದು. 10ರ 1 ಭಾಗ ಕೋರಂ ಇರಲೇಬೇಕು. ಸೊ ಇನ್ನು ರಾಜ್ಯ ಶಾಸಕಾಂಗದಲ್ಲಿ ಫಸ್ಟ್ ವಿಧಾನಸಭೆ, ವಿಧಾನ ಪರಿಷತ್ ಇದೆ. ಹೋಗೋಕ್ಕಿಂತ ಮುಂಚೆ ಯಾರು ನನ್ನ ಫಾಲೋ ಮಾಡಬೇಕು ಅವರು ಈ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ಪುನೀತ್ ಫೋರಮ್ ಅಂತೇಳಿ ನೀವು ಸರ್ಚ್ ಮಾಡಿದ್ರು ಟೆಲಿಗ್ರಾಮಲ್ಲಿ ಸಿಗುತ್ತೆ. ಸೊ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಎಲ್ಲ ಅಪ್ಡೇಟ್ಸ್ಗಳಿಗೂ ನಿಮಗೆ ಸಿಗ್ತಾ ಹೋಗ್ತದೆ. ಫೈನ್. ಸೊ ಫಸ್ಟು ರಾಜ್ಯ ಶಾಸಕಾಂಗ ಅಂದ ತಕ್ಷಣ ವಿಧಾನಸಭೆ, ವಿಧಾನ ಪರಿಷತ್ ನೋಡಿದ್ವಲ್ಲ, ವಿಧಾನಸಭೆ ತಿಳ್ಕೊತಾ ಹೋಗೋಣ. ಸೊ ಇದನ್ನ ಕೆಳಮನೆ ಅಂತ ಕರಿತೀವಿ. ರಾಜ್ಯದ ಮೊದಲ ವಿಧಾನಸಭೆ ರಚಾಗಿ 1952ರಲ್ಲಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತ ಅವರ ಕಾಲದಲ್ಲಿ. ಇದನ್ನು ಜನತಾ ಸದನ ಅಂತ ಕೂಡ ಕರಿತೀವಿ. ಸಂವಿಧಾನದ 170ನೇ ವಿಧಿಯಲ್ಲಿ ರಾಜ್ಯ ಶಾಸನ ಸಭೆಗೆ ಪ್ರಸ್ತಾಪ ಇದೆ. ಸದಸ್ಯರ ಸಂಖ್ಯೆ ರಾಜ್ಯದಲ್ಲಿ 500ಕ್ಕಿಂತ ಹೆಚ್ಚು ಇಲ್ಲಿ ಇರಬಾರ್ದು, 60ಕ್ಕಿಂತ ಕಮ್ಮಿ ಇರಬಾರ್ದು ಅಂತಾರೆ. ಬಟ್ ಇದಕ್ಕೆ ಒಂದಷ್ಟು ಅಪವಾದಗಳಿವೆ, ಅಂದರೆ ಒಂದಷ್ಟು ಕನ್ಸೆಷನ್ಸ್ ಇದೆ. ಈಗ ನಮ್ಮ ಗೋವಾ, ಮಿಜೋರಾಂ ತಗೊಂಡು 40 ಇದೆ, ಸಿಕ್ಕಿಂ 38, 32 ಇದೆ. ಸೊ ಹೀಗೆ. ಸೊ ಅಲ್ಲಿ ಇರ್ಬೋದು. ಆ ಚಿಕ್ಕ ಚಿಕ್ಕ ರಾಜ್ಯಗಳು ಮಾಡಿದಾಗ
ಸೊ ನಮ್ಮ ಕರ್ನಾಟಕದಲ್ಲಿ 224 ಸದಸ್ಯರು ನಿಮ್ಗೆ ಗೊತ್ತಿರೋ ಒಬ್ಬರು ನಾಮಕರಣ ಆಂಗ್ಲೋ ಇಂಡಿಯನ್, ಈಗ ನೆಕ್ಸ್ಟ್ ಟೈಮಿಂದ ಅವ್ರು ಇರಲ್ಲ, ಇದು ನೆನಪಿಟ್ಕೋಬೇಕಾಗತ್ತೆ ನೀವು. ಹೀಗೆ ಇಲ್ಲಿ ಜೊತೆಗೆ ಪರಿಶಿಷ್ಟ ಜಾತಿಯವ್ರಿಗೂ ಪಂಗಡದವ್ರಿಗೆ ಏನಾಗಿದೆ ಮೀಸಲಾತಿ ಕೂಡ ಇದೆ, ಅವ್ರಿಗೆ ಒಂದಷ್ಟು ಮೀಸಲು ಕ್ಷೇತ್ರಗಳ ಕೂಡ ಕೊಡ್ತೀವಿ. ಫೈನ್. ಇನ್ನು ರಾಜ್ಯ ವಿಧಾನಮಂಡಲ ಅಂದ ತಕ್ಷಣ, ರಾಜ್ಯ ವಿಧಾನಮಂಡಲ ಅಂದರೆ ಈ ನಮ್ಮ ಪರಿಷತ್ ಮತ್ತು ಸಭೆ ಏನಿದೆ ಅಲ್ಲಿ ರಾಜ್ಯಪಾಲರುಗಳು ಕೂತ್ಕೊಂಡು ಭಾಷಣ ಮಾಡ್ತಕ್ಕಂಥದ್ದು ಫಸ್ಟ್ ಟೈಮು. ಅವರು ಏನಾಗಿರುತ್ತೆ ಅಂತಂದರೆ ಫಸ್ಟ್ ಟೈಮ್ ಏನಾದರೂ ವರ್ಷದ ಮೊದಲನೇ ಒಂದು ಸಭೆ ಆಗಿರ್ಬೋದು ಅಥವಾ ಹೊಸ ಸರ್ಕಾರ ಬಂದಾಗ ಅವರು ಕೂಡ ಎರಡು ಸದನಗಳು ಉದ್ದೇಶಿಸಿ ಮಾತನಾಡ್ತಾರೆ. ಇನ್ನೊಂದು ವಿಧಿ 668 ಈ ವಿಧಾನಮಂಡಲದ ಬಗ್ಗೆ ಹೇಳುತ್ತೆ. ವಿಧಿ 168 69 ವಿಧಾನ ಪರಿಷತ್ ರಚನೆ ಮತ್ತು ರದ್ದುಪಡಿಸುವ ಬಗ್ಗೆ ಮಾತಾಡುತ್ತೆ. ವಿಧಿ ಎಷ್ಟು? 169. ಇನ್ನು ರಾಜ್ಯ ವಿಧಾನಸಭೆ 2 ಸದಸ್ಯರ ಒಪ್ಪಿಗೆ ನೀಡಿದರೆ ಭಾರತ ಸಂಸತ್ತು ನೋಡಿ ವಿಧಾನ ಪರಿಷತ್ ರಚಿಸುವ ಅಥವಾ ರದ್ದುಪಡಿಸುವ ಅಧಿಕಾರ ಹೊಂದಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಷ್ಟು ಜನ ಸರ್? ಮುಕ್ಕಾಲು ಭಾಗ, ಅರ್ಧಕ್ಕಿಂತ ಹೆಚ್ಚು, ಮುಕ್ಕಾಲು ಭಾಗದಷ್ಟು ಜನ. ಓಕೆ, ಅಪ್ರೂವ್ ಕೊಟ್ಟರೆ ಅದನ್ನ ಸಂಸತ್ತು ಅಂಗೀಕರಿಸಿದ್ರೆ ಆಗ ರದ್ದಾಗುತ್ತೆ ಅಥವಾ ಎಸ್ಟಾಬ್ಲಿಷ್ ಕೂಡ ಮಾಡುತ್ತೆ. ಫೈನ್. ಸೊ ಇಲ್ಲಿ ಪ್ರಮುಖವಾಗಿ ತಿಳ್ಕೋಬೇಕು, ಈ ರಾಜ್ಯ ವಿಧಾನ ಪರಿಷತ್ ಅಂತ ಏನು ಕರಿತೀವಿ ಅಲ್ಲಿ ಸಂಖ್ಯೆ ಸುಮ್ಮನೆ ಎಷ್ಟೋ ಜನನ ನಾವು ಆಯ್ಕೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಪರಿಷತ್ಗೆ ನಮ್ಮ ವಿಧಾನಸಭೆ ಸದಸ್ಯರು ಏನಿರ್ತಾರೆ ಅಲ್ಲಿಯ 1/3 ಸಂಖ್ಯೆ ಮೀರಬಾರ್ದು. ಈಗ ವಿಧಾನಸಭೆ 225 ಇದ್ರೆ ಅಲ್ವಾ, 224 ಅಥವಾ 26 ಅಂತ ಅಂದ್ಕೊಂಡ್ರು ಕೂಡ 3 3 3 5 13 6 18 3 7 21 3 3 9 3 5 15 ಅಂದರೆ ಆಲ್ಮೋಸ್ಟ್ 74ರಿಂದ 75 ಜನ ನಮಗೆ ವಿಧಾನ ಪರಿಷತ್ತಲ್ಲಿ ಇರ್ತಾರೆ. ಅಂದರೆ ನಮ್ಮ ರಾಜ್ಯಕ್ಕೆ ಹೇಳಿದ್ರೆ ಅಂದರೆ 1/3 ಮಾತ್ರ ಇರಬೇಕು ವಿಧಾನ ಪರಿಷತ್ಗೆ ನಮ್ಮ ವಿಧಾನಸಭೆ ಕಂಪೇರ್ ಮಾಡಿದ್ರೆ. ಓಕೆ, ದಿಸ್ ಇಸ್ ದ ಮ್ಯಾಂಡೇಟರಿ. ಇದು ನಿಮಗೆ ಗೊತ್ತಿರಬೇಕು, ಎಕ್ಸಾಮಲ್ಲಿ ಬರ್ತಕ್ಕಂಥದ್ದು 1/3 1/3. ಓಕೆ, ಫೈನ್. ನೆಕ್ಸ್ಟು ವಿಧಾನಸಭೆ ಅಧಿಕಾರ. ವಿಧಾನಸಭೆ ನಾವು ಓದ್ತಾ ಇದ್ದೀವಿ, 5 ವರ್ಷ ಅಧಿಕಾರ ನಿಮ್ಗೆ ಗೊತ್ತಾ ಇದೆ. ಅದಕ್ಕಿಂತ ಮುಂಚೆ ಬೇಕಾದ್ರೂ ಆಗ್ಬೋದು, ಏನೋ ವಿಧಾನಸಭೆನ ವಿಸರ್ಜಿಸ್ಬೋದು. ಅದರ ನಂತರ ಎಕ್ಸ್ಟೆಂಡ್ ಕೂಡ ಆಗುತ್ತೆ. ಯಾವಾಗ ಎಕ್ಸ್ಟೆಂಡ್ ಆಗುತ್ತೆ ಅಂದರೆ ತುರ್ತು ಪರಿಸ್ಥಿತಿ ಇದ್ದಾಗ. ಸೊ ದಯವಿಟ್ಟು ಸ್ನೇಹಿತರೆ ತುರ್ತು ಪರಿಸ್ಥಿತಿ ವಿಡಿಯೋ ನೋಡಿ, ಅಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ಚುನಾವಣೆಗಳನ್ನ ಎಷ್ಟು ಕಾಲಗಳ ಕಾಲ ಎಕ್ಸ್ಟೆಂಡ್ ಮಾಡ್ಬೋದು, ಯಾವ ಟೈಮಲ್ಲಿ ಎಷ್ಟು ಪೀರಿಯಡ್ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ನಾನು ನಿಮ್ಗೆ ಇಲ್ಲೇ ಕ್ವಶನ್ ಕೇಳ್ತೇನೆ. ತುರ್ತು ಪರಿಸ್ಥಿತಿ ಜಾರಿ ಇದ್ದಾಗ ಯಾವುದೇ ಒಂದು ರಾಜ್ಯದಾಗಲಿ ಕೇಂದ್ರ ಸರ್ಕಾರದಾಗಲಿ ಅವರ ಅಧಿಕಾರಾವಧಿ ಎಷ್ಟು ವರ್ಷಗಳ ಕಾಲ ನಾವೇನು ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು? ಕಮೆಂಟ್ ಸೆಕ್ಷನ್ ತಿಳಿಸಿ. ಈ ತುರ್ತು ಪರಿಸ್ಥಿತಿ ಅವಧಿ ಕೊನೆಗೊಂಡಾಗ ಎಷ್ಟು ತಿಂಗಳ ಒಳಗೆ ನಾವು ಈ ಸರ್ಕಾರಕ್ಕೆ ಅಂದರೆ ರಾಜ್ಯದ್ದಾಗಿರ್ಬೋದು ಕೇಂದ್ರ ಆಗಿರ್ಬೋದು ಚುನಾವಣೆ ನಡೆಸಬೇಕು? ಇದು ಕೂಡ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದೆಲ್ಲ ನಾನು ತುರ್ತು ಪರಿಸ್ಥಿತಿ ಅಂತಕ್ಕಂಥ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀವಲ್ಲ, ನನ್ನ ಪ್ಲೇಲಿಸ್ಟಲ್ಲಿದೆ, ಭಾರತ ಸಂವಿಧಾನ ಮತ್ತು ರಾಜಕೀಯ ಅಂತ. ಅಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡೀಟೇಲಾಗಿ. ನೀವು ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಓಕೆ ನೋಡಿ, ಕೆಲವೊಮ್ಮೆ 5 ವರ್ಷಕ್ಕಿಂತ ಮುಂಚಿತವಾಗಿ ರಾಜ್ಯಪಾಲರು ವಿಧಾನಸಭೆ ವಿಚಾರಿಸ್ಬೋದು. ಓಕೆ, ಯಾಕೆ ಹೆಂಗೆ ವಿಚಾರಿಸ್ತಾರೆ? ಸುಮ್ಮನೆ ರಾಜ್ಯಪಾಲರು ವಿಚಾರಿಸೋಕ್ಕಾಗಲ್ಲ. ನಮ್ಮ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ನೇತೃತ್ವದವರು ಶಿಫಾರಸು ಮಾಡಿದಾಗ ನಾವು ವಿಸರ್ಜನೆ ಮಾಡ್ಬೋದು. ಎಗೇನ್ ಇಲ್ಲಿ ವಿಧಾನಸಭೆ ಸದಸ್ಯರಾಗಲು ಏನೇನು ಅಧಿಕಾರ ಬೇಕು? ವಿಧಾನಸಭೆ ಅಂತಂದ್ರೆ ಏನು ಸರ್? ನಮ್ಮ ವಿಧಾನಸಭೆಗೆ ಓಕೆ MLA ಆಗಬೇಕು ಅಂದರೆ ಏನು ಬೇಕು? ಭಾರತೀಯ ಪ್ರಜೆ ಆಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು, ಲಾಭದಾಯಕ ಹುದ್ದೆ ಯಾರು ಇರಬಾರ್ದು, ದಿವಾಳಿ ಬುದ್ಧಿಮಾಂದ್ಯ ಅಪರಾಧಿ ಆಗಿರ್ಬೋದು, ಸಂಸತ್ ಕಾಲಕ್ಕೆ ನಿಗದಿಪಡಿಸಿದ ಅರ್ಹತೆ ಹೊಂದಿರಬೇಕು, ಕಾಲಕ್ಕೆ ಸಂಸತ್ತೆಯನ್ನು ನಿಗದಿಪಡಿಸಿದ ಅರ್ಹತೆ ಎಲ್ಲ ಹೊಂದಿರಬೇಕು, ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಆಗಿರಬೇಕು. ಅವರು ಒಬ್ಬ ಅಭ್ಯರ್ಥಿ 2 ವಿಧಾನಸಭಾ ಕ್ಷೇತ್ರಕ್ಕಿಂತ ಹೆಚ್ಚು ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿದರೆ ಅವುಗಳು ತಿರಸ್ಕೃತವಾಗುತ್ತೆ. ಅಂದರೆ 2 ಮ್ಯಾಕ್ಸಿಮಮ್ 2 ಕ್ಷೇತ್ರಕ್ಕೆ ಸಲ್ಲಿಸ್ಬೋದು, ಅದಕ್ಕಿಂತ ಹೆಚ್ಚಿಗೆ ಸಲ್ಲಿಸೋಕ್ಕಾಗಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ವಿಧಾನಮಂಡಲ ಅಧಿವೇಶನ ಮುಕ್ತಾಯ ಮತ್ತು ವಿಸರ್ಜನೆ ಬಗ್ಗೆ ನೋಡೋದಾದರೆ, ವಿಧಾನಮಂಡಲ ಸ್ಟಾರ್ಟ್ ಆಗಬೇಕು ಅಂದರೆ ಕಾಲಕ್ಕೆ ಅಧಿವೇಶನ ಹೊರಡಿಸ್ತಾರೆ ರಾಜ್ಯಪಾಲರು. ಒಂದು ಅಧಿವೇಶನ ಕೊನೆಯ ಉಪಸ್ಥಿತಿ ಮತ್ತು ಮುಂದಿನ ಅಧಿವೇಶನ ಉಪಸ್ಥಿತಿ ನಡುವೆ 6 ತಿಂಗಳಿಗಿಂತ ಹೆಚ್ಚು ಅಂತರವಿರಬಾರ್ದು. ಅಂದರೆ ಇವತ್ತು ಮುಗೀತು ಅಂದರೆ ನೆಕ್ಸ್ಟ್ ಸ್ಟಾರ್ಟ್ ಆಗೋ ಡೇಟ್ಗೆ 6 ತಿಂಗಳಕ್ಕಿಂತ ಜಾಸ್ತಿ ಅವಧಿ ಮೀರಬಾರ್ದು, 6 ತಿಂಗಳ ಒಳಗೆ ಇರಬೇಕು ಅವಧಿ. ಸೊ ಇನ್ನೊಂದು ಅಧಿವೇಶನ ಕರಿಬೇಕಾಗತ್ತೆ. ಫೈನ್. ಸದನ ಕರೀತಾರೆ. ಸದನದಲ್ಲಿ ಏನೇನಾಗುತ್ತೆ? ಸದನ ಕರೆದಾಗ ವಿಧಾನಮಂಡಲ ಅಂತ ವಿಧಾನಮಂಡಲ ಅಧಿವೇಶನ ನೀವು ನೋಡಿರ್ತೀರಿ, ಟಿವಿಗಳ ನ್ಯೂಸ್ಗಳನ್ನು ನೋಡಿರ್ತೀರ, DD1 DD9 ತೋರಿಸ್ತಾ ಇರ್ತಾರೆ. ಸೊ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಪ್ರತಿ ವರ್ಷ ಪ್ರಥಮ ವಿಧಾನ ಅಧಿವೇಶನ ಉದ್ದೇಶಿಸಿ ಅಥವಾ ಯಾವುದೋ ಹೊಸ ಸರ್ಕಾರ ಬಂದಾಗ ಅವ್ರು ಭಾಷಣ ಮಾಡ್ತಾರೆ. ಈ ವಿಧಿಯೆಲ್ಲ ನಾಟ್ ನೆಸೆಸರಿ ಸ್ನೇಹಿತರೆ, ನಾಟ್ ನೆಸೆಸರಿ. ಓಕೆ, ರಾಜ್ಯ ಶಾಸಕಾಂಗದಲ್ಲಿ ಅಡ್ವೊಕೇಟ್ ಜನರಲ್ನ ಅಧಿಕಾರ. ಹೌದು, ಅಡ್ವೊಕೇಟ್ ಜನರಲ್ ಕೂಡ ನಾವು ಏನು ಓದಿದ್ವಿ ಕೇಂದ್ರ ಸರ್ಕಾರದಲ್ಲಿ,
ಅಟಾರ್ನಿ ಜನರಲ್ ಇವರು ಕೂಡ ಇರ್ತಾರೆ. ಇಲ್ಲಿ ಇವ್ರಿಗೆ ಭಾಗವಹಿಸ್ಬೋದು, ಇವ್ರಿಗೆ ಎಲ್ಲ ರೀತಿಯ ಅಧಿಕಾರ ಇರುತ್ತೆ. ಅಂದರೆ ಒಬ್ಬ ಎಮ್ ಎಲ್ ಎಗೇನಿದೆ ಅದು, ಆದರೆ ಅವ್ರಿಗೆ ವೋಟಿಂಗ್ ಅಧಿಕಾರ ಇರಲ್ಲ. ಅದು ವೆರಿ ಇಂಪಾರ್ಟೆಂಟ್. ಓಕೆ, ಮತದಾನ ಮಾಡೋಕ್ಕಂತ ಇರಲ್ಲ. ಸೊ ಫೈನ್. ಈಗ ವಿಧಾನಸಭೆ ಅಂದ ತಕ್ಷಣ ವಿಧಾನಸಭೆಯಲ್ಲಿ ಯಾರ ಸಭಾಧ್ಯಕ್ಷರು ಇರಬೇಕಲ್ಲ, ಸ್ಪೀಕರ್ ಇರಬೇಕಲ್ವಾ. ಸೊ ಸ್ಪೀಕರು ಇರ್ತಾರೆ ಮತ್ತು ವೈಸ್ ಸ್ಪೀಕರು ಇರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಸೇಮ್ ಪ್ರೊಸೀಜರ್. ಇಲ್ಲಿ ಒಂದು ಪ್ರೋಟೆಮ್ ಸ್ಪೀಕರ್ ರೀತಿ ಯಾರು ಒಬ್ಬರನ್ನ ಫಸ್ಟು ಪ್ರೋಟೆಮ್ ಸ್ಪೀಕರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಹಾಗೆ ಆಯ್ಕೆ ಮಾಡ್ತಕ್ಕಂಥದ್ದು ಅವ್ರು ಬಂದು ಪರ್ಮನೆಂಟ್ ಸ್ಪೀಕರ್ನ ಚುನಾವಣೆಗೋಸ್ಕರ ಮತ್ತು ಉಪ ಸ್ಪೀಕರ್ ಚುನಾವಣೆಗೆ ಏನು ಬೇಕಾದೆಲ್ಲ ಮಾಡಿಕೊಡ್ತಾರೆ. ಸೊ ಇಲ್ಲಿ ಸ್ಪೀಕರ್ ಮತ್ತು ಅವರ ಉಪಾಧ್ಯಕ್ಷ ಆಯ್ಕೆ ಆದಮೇಲೆ ಈ ಉಪಾಧ್ಯಕ್ಷರು, ವಿಧಾನಸಭೆ ಅಧ್ಯಕ್ಷರು, ಸ್ಪೀಕರ್ ಯಾರು ಇರ್ತಾರೆ ಅವರು ಒಂದು ಗೈರಿನಲ್ಲಿ ಕಾರ್ಯನಿರ್ವಹಿಸ್ತಾರೆ. ಮತ್ತು ಅವ್ರ ಸ್ಥಾನ ಖಾಲಿ ಆದಾಗ ಯಾರು ವಿಧಾನಸಭೆಯ ಅಧ್ಯಕ್ಷ ಸ್ಥಾನ ಖಾಲಿಯಾದಾಗ ಉಪಾಧ್ಯಕ್ಷರು ಆ ಸ್ಥಾನನ ಮುಂದುವರಿಸ್ತಾರೆ, ಇನ್ನೊಬ್ಬರು ಅಧ್ಯಕ್ಷರು ಆಯ್ಕೆ ಆಗೋ ತನಕ. ಇಲ್ಲಿ ಅಕಸ್ಮಾತ್ ಇಲ್ಲಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಎರಡು ಅಕಸ್ಮಾತ್ ವಿಧಾನಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಎರಡು ಏನೋ ಸ್ಥಾನ ಖಾಲಿ ಆದರೆ ಹೆಂಗೆ ಖಾಲಿ ಆಗುತ್ತೆ ಅಂದರೆ ಅವರು ರಾಜೀನಾಮೆ ಕೊಡಬೇಕು. ಇಲ್ಲಿ ವಿಧಾನಸಭೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ರಾಜೀನಾಮೆ ಕೊಡ್ತಾರೆ, ಉಪಾಧ್ಯಕ್ಷರು ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟು ಹೋಗ್ಬೋದು. ಓಕೆ, ಇಲ್ಲಿ ಅಕಸ್ಮಾತ್ ಎರಡು ಸ್ಥಾನಗಳು ಖಾಲಿ ಆದಾಗ ಇಲ್ಲೇನು ಮಾಡ್ತಾರೆ ಅಂದರೆ ರಾಜ್ಯಪಾಲರು ಹಿರಿಯ ಒಬ್ಬ ಇದನ್ನು ಸೇಮ್ ಆ್ಯಸ್ ಯೂಶುವಲ್ ಹಿರಿಯ ಒಬ್ಬ ಎಮ್ ಎಲ್ ಎನ ಏನು ಮಾಡ್ತಾರೆ ತಾತ್ಕಾಲಿಕವಾಗಿ ನೇಮಿಸ್ತಾರೆ. ಯಾಕಂದರೆ ಕಾರ್ಯಕಲಾಪ ನಡೀತಿದ್ರೆ ಅದನ್ನು ತಾತ್ಕಾಲಿಕವಾಗಿ ಅವ್ರು ಬಂದು ಕೂತ್ಕೊಂಡು ಇನ್ನೊಬ್ಬರು ಅದನ್ನ ಆಯ್ಕೆ ಮಾಡೋ ತನಕ, ಚುನಾವಣೆ ಮಾಡಿ ಆ ಒಂದು ವಿಧಾನಸಭೆಯಲ್ಲಿ ಅಧ್ಯಕ್ಷನ ಆಯ್ಕೆ ಮಾಡೋ ತನಕ ಅವ್ರನ್ನ ತಾತ್ಕಾಲಿಕವಾಗಿ ನೇಮಿಸ್ತಾರೆ. ಹಾಗಾದರೆ ಇಲ್ಲಿ ಹೆಂಗೆ ಸ್ಪೀಕರ್ ಅಂತ ತೆಗಿಯೋಕ್ಕಾಗಲ್ಲ ಸರ್, ಸ್ಪೀಕರ್ನು ಕೂಡ ತೆಗಿಬೋದು. ಹೆಂಗೆ ತೆಗಿತೀರಾ? ಯಾರು ಆಯ್ಕೆ ಮಾಡ್ತಾರೆ ಸರ್? ಸ್ಪೀಕರು ವಿಧಾನಸಭೆಯಲ್ಲಿ ವಿಧಾನಸಭೆಯ ಎಮ್ ಎಲ್ ಎಗಳು ಆಯ್ಕೆ ಮಾಡ್ತಾರೆ ಅಲ್ವಾ, ಶಾಸಕರು. ಹಾಗೆ ಅದನ್ನು ತೆಗಿಯೋಕ್ಕೂ ಕೂಡ ಅವ್ರನ್ನ 14 ದಿನಗಳ ಮುಂಚಿತವಾಗಿ ನೋಟಿಸ್ ನೀಡಬೇಕಾಗುತ್ತೆ. ನೀಡಿ ಅಲ್ಲಿ ಅಂಗೀಕಾರ ಆದರೆ ಆವಾಗ ಅಧ್ಯಕ್ಷ ಉಪಾಧ್ಯಕ್ಷನ ತೆಗಿಬೋದು. ಓಕೆ ಫೈನ್. ಹಾಗಾದರೆ ನೆಕ್ಸ್ಟು ಅಧ್ಯಕ್ಷರ ಅವಧಿ ಎಷ್ಟು ಕೇಳಬಹುದು ನಿಮಗೆ. ಅಧ್ಯಕ್ಷರ ಅವಧಿ ಎಷ್ಟು? ಅಧ್ಯಕ್ಷರ ಅವಧಿ ಅಂದರೆ ಸ್ಪೀಕರ್ನ ಅವಧಿ. ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ 5 ವರ್ಷ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ 5 ವರ್ಷ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಸರ್ಕಾರ ಬರೋ ಕೂಡ, ಇನ್ನೊಂದು ಸರ್ಕಾರ ಬರೋ ತನಕ, ಆಯ್ಕೆ ಆಗಿ ಇನ್ನೊಂದು ಸರ್ಕಾರ ಬರೋ ತನಕ, ಅಥವಾ ಅದೇ ಸರ್ಕಾರ ವಾಪಸ್ 5 ವರ್ಷ ಆದಮೇಲೆ ಬರೋ ತನಕ ಕೂಡ ಅವರೇ ಇರ್ತಾರೆ. ಸೊ ಇನ್ನೊಂದು ಸರ್ಕಾರ ಬಂದ ಮೇಲೆ ಅವ್ರು ರಾಜೀನಾಮೆ ಕೊಡ್ಬೋದು. ಬೇರೆ ಸರ್ಕಾರ ಆಗಿದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಫೈನ್. ವಿಧಾನಸಭೆಯ ಅಧ್ಯಕ್ಷರ ಸ್ಥಾನ ಖಾಲಿ ಆದಾಗ ಅದೇ ಉಪಾಧ್ಯಕ್ಷರು ಬರ್ತಾರೆ. ಇದನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ವಿಧಾನಸಭೆ ಅಧ್ಯಕ್ಷರು ಪದಚ್ಯುತಗೊಳಿಸುವುದು. ಹೌದು, ಪದಚ್ಯುತಗೊಳಿಸ್ಬೋದು. 14 ದಿನ ಮುಂಚಿತವಾಗಿ ನೋಟಿಸ್ ನೋಡಬೇಕು. ಇದು ಡಿಸ್ಕಸ್ ಮಾಡಿದ್ವಿ ಈಗ ತಾನೆ. ಫೈನ್. ಇಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿ ಬಗ್ಗೆ ಮಾತಾಡೋದಂದ್ರೆ ವಿಧಾನ ಪರಿಷತ್ತು. ಓಕೆ, ಈಗ ಅಧ್ಯಕ್ಷರು, ಯಾಕಂದ್ರೆ ನಾನು ಇಲ್ಲೇ ತೊಗೊಂಡ್ಬಿಟ್ಟಿದ್ದೀನಿ. ಯಾಕೆ ತೊಗೊಂಡಿದ್ದೀನಿ ಅಂದರೆ ವಿಧಾನ ಪರಿಷತ್ತು ಬರುತ್ತೆ, ಅದರಲ್ಲಿ ಅಲ್ಲಿ ಡಿಸ್ಕಸ್ ಮಾಡ್ಬೋದು. ಬಟ್ ವಿಧಾನಸಭೆಯ ಅಧ್ಯಕ್ಷರು ವಿಧಾನ ಪರಿಷತ್ ಅಧ್ಯಕ್ಷರು ಒಟ್ಟಿಗೆ ಡಿಸ್ಕಸ್ ಮಾಡೋದು ಈಸಿ ಆಗುತ್ತೆ. ಇಲ್ಲಿ ವಿಧಾನ ಪರಿಷತ್ ಸದಸ್ಯರಿಗೆ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ನಮ್ಮ ರಾಜ್ಯಸಭೆಯ ಅಲ್ಲಿ ಉಪರಾಷ್ಟ್ರಪತಿಗಳು ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಆದರೆ ಇಲ್ಲಿ ಹಾಗಲ್ಲ. ಸಭಾಪತಿ ಅಂತ ಏನು ಕರಿತೀವಿ, ವಿಧಾನಸಭೆಯ ಪರಿಷತ್ತಿನ ಸಭಾಪತಿ, ವಿಧಾನ ಪರಿಷತ್ತಿನ ಬಗ್ಗೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಬಗ್ಗೆ ಮಾತಾಡೋದಾದರೆ ಅಲ್ಲಿ ಹೆಂಗೆ ರಾಜ್ಯಸಭೆ ಇದೆ ಹಾಗೆ ಇಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದೆ. ಇಲ್ಲಿ ನಮ್ಮ ಒಂದು ಸಭಾಪತಿ ಉಪಸಭಾಪತಿನ ಏನು ಮಾಡ್ಬೋದು, ಚುನಾವಣೆ ಮುಖಾಂತರ ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿ ಯಾವುದೇ ಆದ ಉಪರಾಷ್ಟ್ರಪತಿ ಆಗಲಿ ಉಪರಾಜ್ಯಪಾಲರಾಗಲಿ ಇರೋಲ್ಲ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಸೊ ಎಗೇನ್ ಇವರು ಕೂಡ ಇವ್ರಿಗೆ ಸಲ್ಲಿಸ್ಬೋದು ರಾಜೀನಾಮೆ, ಇವರು ಕೂಡ ಇವ್ರಿಗೆ ಸಲ್ಲಿಸ್ಬೋದು ರಾಜೀನಾಮೆ. ಫೈನ್. ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್. ಫೈನ್. ನೆಕ್ಸ್ಟ್, ವಿಧಾನಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ವಿಧಾನ ಪರಿಷತ್ ಸಭಾಪತಿ, ಉಪಸಭಾಪತಿ ವಿಧಾನಮಂಡಲ ರೂಪಿಸುವ ಕಾನೂನು ಅನುಗುಣವಾಗಿ 2ನೇ ಅನುಸೂಚಿಯ ಅಡಿಯಲ್ಲಿ ವೇತನ ಮತ್ತು ಭತ್ಯೆ ಪಡೀತಾರೆ. ಸೊ ಎಷ್ಟು ಇದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳೋರು, ವೇತನ ಎಷ್ಟು, ಭತ್ಯೆ ಎಷ್ಟು, ಇದ್ರ ಬಗ್ಗೆ ಎಕ್ಸಾಮಲ್ಲಿ ಅವ್ರು ಕೇಳೋದು. ಓಕೆ ಫೈನ್. ಸೊ ನೆಕ್ಸ್ಟ್ ಬನ್ನಿ, ಸದನದಲ್ಲಿ ಕೋರಮ್ ಇರಲೇಬೇಕು. 10/1 ಮಿನಿಮಮ್ ಕೋರ್ ಇರಬೇಕು. ಅಂದರೆ 100 ಜನ ಏನಾದ್ರು ಅದರ ಕೆಪಾಸಿಟಿ ಇದ್ದರೆ 10 ಜನ ಇರಲೇಬೇಕು. 225 ಜನ ಇದ್ದಾರೆ ವಿಧಾನಸಭೆಯಲ್ಲಿ ಅಂತಂದರೆ ಅದರ 10/1 ಅಂತಂದರೆ 100ಕ್ಕೆ 10, 200ಕ್ಕೆ 20, 25ಕ್ಕೆ ಅಂತಂದರೆ ನಿಮಗೆ ಒಂದು 25 ಜನರು ಮಿನಿಮಮ್ ಇರಬೇಕು. ದಟ್ ಇಸ್ ಕಾಲ್ಡ್ ಕೋರಮ್. ವಿಧಾನಮಂಡಲ ಯಾವುದೇ ಸದನ ಸದಸ್ಯ ಅನುಮತಿ ಇಲ್ಲದೆ ಸತತ 60 ದಿನ ಗೈರಾಜರಿ ಆದರೆ ಆತನ ಸ್ಥಾನ ಖಾಲಿ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಅಂದರೆ ವಿತೌಟ್ ಎನಿ ಪರ್ಮಿಷನ್ 2 ಮಂತ್ಗಿಂತ ಹೆಚ್ಚು, 60 ಡೇಸ್ ಮಿನಿಮಮ್, ಓಕೆ, ಗಿಂತ ಹೆಚ್ಚು ಗೈರು ಹಾಜರಾದರೆ ವಿತೌಟ್ ಪರ್ಮಿಷನ್ ನಮ್ಮ ಸ್ಪೀಕರ್ದು ಅವರ ಒಂದು ಸದಸ್ಯತ್ವ
ಖಾಲಿ ಆಗುತ್ತೆ. ಓಕೆ, ಫೈನ್. ವಿಧಾನಮಂಡಲ ಸದಸ್ಯತ್ವ ಅನರ್ಹತೆಗಳು ಅಂದರೆ ಯಾವುದೇ ಲಾಭದಾಯಕ ಹುದ್ದೆ ಒಂದು ಅನರ್ಹತೆ ಹೊಂದಿರ್ತಾರೆ. ನ್ಯಾಯಾಲಯದಲ್ಲಿ ಮಾನಸಿಕವಾಗಿ ಅಸ್ವಸ್ಥ ಅಥವಾ ದಿವಾಳಿ ಅಂತ ಘೋಷಣೆ ಆದರೆ, ಪ್ರೂವ್ಡ್ ಆದರೆ ನ್ಯಾಯಾಲಯದಲ್ಲಿ ಅವಾಗಲೂ ಕೂಡ ಅವರ ಅನರ್ಹತೆ ಆಗುತ್ತೆ. ಪಕ್ಷಾಂತರ ಕಾರಣದಿಂದ ಕೂಡ ಅನರ್ಹತೆ ಆಗ್ತಕ್ಕಂಥದ್ದು. ಮತ್ತು ಅವರು ವಿದೇಶಿ ನಾಗರಿಕತ್ವ ಪಡ್ಕೊಂಡ್ರೆ ಆಟೋಮೆಟಿಕ್, ನೋಡಿ ವೆರಿ ಇಂಪಾರ್ಟೆಂಟ್, ಅವರೇನಾದ್ರು ವಿದೇಶಿ ನಾಗರಿಕತ್ವ ಪಡ್ಕೊಂಡ್ರೆ ನಮಗೆ ಡ್ಯುಯಲ್ ಸಿಟಿಸನ್ಶಿಪ್ ಅನ್ನೋ ಒಂದಷ್ಟು ಕಂಟ್ರಿಗಳನ್ನ ಮಾಡಿದ್ದೀವಿ, ಬೇರೆ ಸಿಟಿಸನ್ಶಿಪ್ದು. ಆ ಕಂಟ್ರಿ ಬಿಟ್ಟು ಬೇರೆ ಕಂಟ್ರಿದು ಅವ್ರು ತೊಗೊಂಡ್ಬಿಟ್ರೆ ಏನಾಗುತ್ತೆ, ಅವಾಗ ಆಟೋಮೆಟಿಕ್ಕಾಗಿ ಅವರು ಅನರ್ಹಗೊಳ್ತಾರೆ. ಫೈನ್. ಇಲ್ಲಿ ಹಣಕಾಸಿನ ಮಸೂದೆ ಮತ್ತು ಮಸೂದೆಗಳ ಮಂಡನೆ ಇದನ್ನು ನಾವು ತಿಳ್ಕೊಬೇಕಾಗತ್ತೆ. ಯಾಕಂದರೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ಗೆ ಹೋಲಿಸ್ಕೊಂಡ್ರೆ ವಿಧಾನ ಪರಿಷತ್ತಲ್ಲೂ ಕೂಡ ನಾವು ಸಾಮಾನ್ಯ ಇದ್ರ ಬಗ್ಗೆ ನಮ್ಮ ಮಸೂದೆ ಬಗ್ಗೆ ಏನಿದೆ ಲೋಕಸಭೆಯಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ, ಸೇಮ್ ಇಲ್ಲೂ ಕೂಡ ಅಪ್ಲಿಕಬಲ್. ಹಣಕಾಸು ಮಸೂದೆ ವಿಧಾನಸಭೆಯಲ್ಲಿ ಮಾತ್ರ ಮಂಡಕ್ಕೆ ಹೋಗುತ್ತೆ. ಇನ್ನು ಬೇರೆ ಎಲ್ಲ ಎಲ್ಲಿ ಬೇಕಾದ್ರೂ ಮಂಡಿಸ್ಬೋದು, ವಿಧಾನ ಪರಿಷತ್ತಲ್ಲಿ ಬೇಕಾದ್ರೂ ಮಂಡಿಸ್ಬೋದು, ವಿಧಾನಸಭೆಯಲ್ಲಿ ಬೇಕಾದ್ರೂ ಮಂಡಿಸ್ಬೋದು. ಆದರೆ ಇಲ್ಲಿ ಹಣಕಾಸಿನ ಮಸೂದೆ ಮಾತ್ರ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬೇಕಾಗುತ್ತೆ. ಓಕೆ, ಇನ್ನು ಅದಕ್ಕೆ ಅಪ್ರೂವ್ ಕೊಡಲೇಬೇಕಾಗತ್ತೆ. ಅವರು ತಡೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ, ನಿಮ್ಗೆ ಗೊತ್ತಿದೆ. ಅಪ್ರೂವ್ ಕೊಡಲಿಲ್ಲ ಅಂದರೂ ಕೂಡ ಏನಾಗುತ್ತೆ, ಹಣಕಾಸು ಮಸೂದೆಗೆ ಸ್ಪೀಕರ್ ಏನು ಮಾಡ್ತಾರೆ, ಅಪ್ರೂವ್ ಆಗಿದೆ ಅಂತ ಹೇಳಿ ರಾಜ್ಯಪಾಲರಿಗೆ ಅಂಕಿತಿಕ ಅವರ ಒಂದು ಸೈನ್ ಹಾಕಿ ಕಳಿಸ್ಕೊಡ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಇನ್ನು ಎಗೇನ್ ರಾಜ್ಯಪಾಲರು ತಿರಸ್ಕರಿಸದೆ ಮಸೂದೆ ಮರಳಿ ರಾಜ್ಯಪಾಲರಿಗೆ ತಲುಪಿದರೆ ಅದನ್ನು ರಾಜ್ಯಪಾಲರು ಒಪ್ಪಿಗೆ ಕೊಡಬೇಕಾಗುತ್ತೆ. ಅಂದರೆ ಈಗ ಸಾಮಾನ್ಯ ಬಿಲ್ ಇರುತ್ತಲ್ಲ, ಜನರಲ್ ಬಿಲ್, ಅದನ್ನು ಅಕಸ್ಮಾತ್ ರಾಜ್ಯಪಾಲರು ಸೇಮ್ ವೀಟೋ ಅಧಿಕಾರ ಒಂದ್ಸಲ ತಿರಸ್ಕರಿಸ್ಬೋದು ಅಷ್ಟೇ. ಆಮೇಲೆ ನೆಕ್ಸ್ಟ್ ಸಮ ಹೋದಾಗ ಏನಾಗುತ್ತೆ, ಅವರು ಒಪ್ಪಿಗೆ ಕೊಡಲೇಬೇಕಾಗತ್ತೆ. ಓಕೆ, ಇಲ್ಲಾಂದರೆ ಅವ್ರು ಏನು ಮಾಡ್ಬೋದು, ಇವ್ರಿಗೆ ರಾಷ್ಟ್ರಪತಿ ಕಾಯ್ದಿರಿಸ್ಬೋದು ಅಷ್ಟೇ. ಅಷ್ಟನ್ನು ಮಾಡ್ಬೋದು. ಫೈನ್. ನೆಕ್ಸ್ಟು ಭಾರತದ ವಿಧಾನಸಭೆಯ ಮೊದಲ ಮಹಿಳಾ ಸಭಾಪತಿ, ಒಂದಷ್ಟು ಸ್ಟ್ಯಾಟಿಕ್ ಪಾಯಿಂಟ್ ತಿಳ್ಕೊಳ್ಳೋಣ. ಶಾನೋ ದೇವಿ. ಓಕೆ, ಕರ್ನಾಟಕ ಏಕೈಕ ಮೊದಲ ಮಹಾಸಭಾಪತಿ KS ನಾಗರತ್ನಮ್ಮ. ಸಭಾಪತಿ ಬಗ್ಗೆ ಮಾತಾಡ್ತಾ ಇರೋದು, ಇದು ಸಭಾಪತಿ ಅಂದರೆ ವಿಧಾನ ಪರಿಷತ್ನ ಬಗ್ಗೆ ಮಾತಾಡ್ತಾ ಇರೋದು. ಕರ್ನಾಟಕ ವಿಧಾನಸಭೆಯ ಸಭಾಪತಿಯಾಗಿ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಆದವರು SR ಕಂಠಿ, SM ಕೃಷ್ಣ, ಜಗದೀಶ್ ಶೆಟ್ಟರ್ ಅವರು. ಫೈನ್. ಸೊ ವಿಧಾನಸಭೆಯ ಅಧಿಕಾರಕಾರಿ ಅಂದ ತಕ್ಷಣ ಶಾಸನೀಯ ಅಧಿಕಾರ, ಒಂದು ಶಾಸನ ನಮ್ಮ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ಮಸೂದೆಗಳನ್ನ ಇಲ್ಲಿ ಮಾಡ್ಬೋದು ವಿಧಾನಸಭೆಯಲ್ಲಿ. ಹಣಕಾಸಿನ ಅಧಿಕಾರದಲ್ಲಿ ಅಂದ ತಕ್ಷಣ ವಿಧಾನಸಭೆಯಲ್ಲಿ ನಾವು ಹಣಕಾಸಿನ ಮಸೂದೆ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸ್ತೀವಿ, ಅದು ವಿಶೇಷ ಅಧಿಕಾರ. ಆಡಳಿತದ ನಿಯಂತ್ರಣ ಅಂದರೆ ಮಂತ್ರಿಮಂಡಲ ಕಾರ್ಯ ಏನು ತಗೊಳುತ್ತೆ ನಾವು ಮುಂದೆ ಓದ್ತೀವಿ, ಮಂತ್ರಿಮಂಡಲ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಅದರ ಮೇಲೆ ಅಲ್ಲಿ ನಾವು ಡೀಟೇಲಾಗಿ ಇನ್ನೂ ಡಿಸ್ಕಸ್ ಮಾಡೋದ್ರ ಬಗ್ಗೆ. ಅಂದರೆ ಏನು ಅವ್ರು ಡಿಸಿಷನ್ ತಗೋತಾರೋ ಅದನ್ನ ಆಡಳಿತಕ್ಕೆ ತರ್ತಕ್ಕಂಥದ್ದು. ಸಾರ್ವಜನಿಕ ಕುಂದುಕೊರೆ ನಿವಾರಣೆ, ಹೌದು, ವಿಧಾನಸಭಾ ಸದಸ್ಯರು ಜನರಿಗೆ ನೇರವಾಗಿ ಚುನಾಯಿತದ ಪರಿಣಾಮ ಅವರ ಕುಂದುಕೊರತೆಗಳನ್ನ ಆಳಿಸಬೇಕಾಗತ್ತೆ. ಚುನಾವಣಾ ಅಧಿಕಾರಗಳು, ಚುನಾವಣಾ ಅಧಿಕಾರ ಅಂದ್ರೇನು, ರಾಷ್ಟ್ರಪತಿ, ಸಭಾಧ್ಯಕ್ಷನ ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಮಾಡೋಕ್ಕೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಆಯ್ಕೆ ಮಾಡ್ತಾರೆ, ಗೊತ್ತಲ್ವಾ. ಈಗ ರಾಜ್ಯಪಾಲರು 1/6 ಆಯ್ಕೆ ಮಾಡಿದ್ರೆ ಇವರು 3/1 ಜನರನ್ನ ವಿಧಾನಸಭೆಯ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ತಕ್ಕಂಥದ್ದು. ಮತ್ತು ರಾಜ್ಯಸಭಾ ಸದಸ್ಯರ ಚುನಾವಣೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು. ಸೊ ಇದು ಪ್ರಮುಖವಾಗಿರ್ತಕ್ಕಂಥ ಅಧಿಕಾರ. ಇನ್ನು ಸಂವಿಧಾನ ತಿದ್ದುಪಡಿಗೂ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಒಂದಷ್ಟು ಸಂವಿಧಾನ ತಿದ್ದುಪಡಿ ಇದೆ, ನಿಮ್ಗೆ ಗೊತ್ತಿದೆ. ಸಂವಿಧಾನ ತಿದ್ದುಪಡಿ ನಮಗೆ ಸಂಸತ್ತಲ್ಲಿ ಮಂಡನೆ ಆಗೋದು, ರಾಜ್ಯ ವಿಧಾನಸಭೆಯಲ್ಲ. ಆದರೆ ಇಲ್ಲಿ ಇವರ ಅಪ್ರೂವಲ್ ಬೇಕಾಗುತ್ತೆ. ಎಂಥದಕ್ಕೆ ಅಂದರೆ ಯಾವುದಾದ್ರು ರಾಜ್ಯಕ್ಕೆ ಸಂಬಂಧಪಟ್ಟ ಸಂವಿಧಾನ ತಿದ್ದುಪಡಿನ ನಾವೇನಾದ್ರು ಮಾಡಬೇಕಾದ್ರೆ ರಾಜ್ಯಗಳ ಏನು ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ GST ಬಿಲ್. GST ಈಸ್ ಫಾರ್ ಆಲ್ ಓವರ್ ಇಂಡಿಯಾ ಅಲ್ವಾ, ಇಟ್ಸ್ ನಾಟ್ ಅಬೌಟ್ ಒಂದು ಸೆಂಟ್ರಲ್ ಸಿಸ್ಟಮ್ಗಲ್ಲ. ಸೊ ಅದರಿಂದ ನಮ್ಮ ರಾಜ್ಯಗಳ ಒಂದು ಅಪ್ರೂವಲ್ಲು ಕೂಡ ಬೇಕಾಯಿತು ಆ ಒಂದು GST ಬಿಲ್ ಅಪ್ರೂವ್ ಆಗೋಕ್ಕೆ. ಸೊ ಹೀಗೆ. ಓಕೆ, ಸೊ ಸಂವಿಧಾನ ತಿದ್ದುಪಡಿಗೂ ಕೂಡ ಏನಾಗುತ್ತೆ, ನಮ್ಮ ಒಂದು ವಿಧಾನಸಭೆಯ ಒಂದು ರಾಜ್ಯ ಶಾಸಕಾಂಗದ ಅಪ್ರೂವಲ್ ಬೇಕಾಗುತ್ತೆ. ಸರ್, ಇನ್ನು ವಿಧಾನ ಪರಿಷತ್ ಈಸಿ, ಇದು ಸೇಮು ಹಿರಿಯರ ಸದನ, ಬುದ್ಧಿವಂತರ ಸದನ ಅಂತ ಏನು ಕರಿತೀವಿ, ನಮ್ಮ ರಾಜ್ಯಸಭೆಗೆ ಹೋಲಿಸ್ತೀವಿ ಸಂಸತ್ತಿನಲ್ಲಿ, ಕೇಂದ್ರ ಸರ್ಕಾರದಲ್ಲಿ. ಇಲ್ಲಿಗೆ ಆಯ್ಕೆ ಆಗೋದು ಇದು ಡಿಫ್ರೆಂಟ್ ಆಗಿರುತ್ತೆ. ಏನು ಡಿಫ್ರೆಂಟ್ ಆಗಿರುತ್ತೆ, ರಾಜ್ಯಸಭೆಯಲ್ಲಿ 12 ಜನ ನಾಮಿನೇಟ್ ಆಗ್ತಾರೆ, ಇನ್ನು ಮಿಕ್ಕಿದ್ದವರು ನಮ್ಮ ಒಂದು ನಾವು ಸ್ಟೇಟಿಂದ ಆರಿಸಿ ಕಳಿಸ್ತಕ್ಕಂಥದ್ದು. ಅದರಲ್ಲಿ ವಿಧಾನ ಪರಿಷತ್ಗೆ ಏನಾಗುತ್ತೆ ಅಂದರೆ ತುಂಬ ಡಿಫ್ರೆಂಟ್ ಇದೆ. ಏನು ಡಿಫ್ರೆಂಟ್ ಇದೆ, 1/3 ನಮ್ಮ ಸದಸ್ಯರು ಆಯ್ಕೆ ಮಾಡಿ ಕಳಿಸ್ತಾರೆ. ಓಕೆ, ಇಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆಯನ್ನು 63ರಿಂದ 75ಕ್ಕೆ ಹೆಚ್ಚಿಸಲಾಯಿತು. ನೋಡಿ, 75 ನಾನು ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿದ್ದೆ, 75ಕ್ಕೆ ಹೆಚ್ಚು ಆಗಿದೆ. ಇಲ್ಲಿ ಏಕಮತ ವರ್ಗಾವಣೆ ಮುಖಾಂತರ ಚುನಾವಣಾ ಪದ್ಧತಿ ಮುಖಾಂತರ ಆಯ್ಕೆ ಮಾಡ್ತೀವಿ. ಯಾರ್ಯಾರು ಆಯ್ಕೆ ಮಾಡ್ತಾರೆ ಅಂದರೆ 1/3 ಜನ ವಿಧಾನಸಭೆಯಿಂದ ಆಯ್ಕೆ ಮಾಡಿ ಕಳಿಸ್ತೀವಿ. ಓಕೆ, 1/3 ಜನರನ್ನು. ಇನ್ನು 1/3 ಜನರನ್ನು ಸ್ಥಳೀಯ ಸಂಸ್ಥೆಗಳಿಂದ ಅಂದರೆ ಮುನ್ಸಿಪಾಲಿಟಿ, ಕಾರ್ಪೊರೇಷನ್, ತಾಲೂಕು, ಜಿಲ್ಲಾ, ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಮಾಡಿ ಕಳಿಸ್ತೀವಿ. 12/1 ಜನರನ್ನ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸ್ತೀವಿ ಚುನಾವಣೆ ಮಾಡಿ, ಇದು ಸ್ಥಳೀಯ ಸಂಸ್ಥೆಗಳಿಂದ.
ಇನ್ನು 12/1 ಜನನ ಪದವೀಧರ ಕ್ಷೇತ್ರಗಳಿಂದ ಚುನಾವಣೆ ಮಾಡಿ ಕಳಿಸ್ತೀವಿ. ಪದವೀಧರ ಅಂದರೆ ಭಾರತದ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದ ಕನಿಷ್ಠ 3 ವರ್ಷಗಳಾಗಿರಬೇಕು, ಅಂಥವ್ರು ಓಟ್ ಹಾಕಕ್ಕೆ ಸಾಧ್ಯ ಆಗುತ್ತೆ. ಇನ್ನು 6/1 ಜನ ಕಲೆ ಸಾಹಿತ್ಯ ವಿಜ್ಞಾನಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ನಾಮಕರಣ ಮಾಡ್ತಕ್ಕಂಥದ್ದು. ಇದು ಮಂತ್ರಿ ಮತ್ತು ಮುಖ್ಯಮಂತ್ರಿ ಮಂತ್ರಿಮಂಡಲ ಶಿಫಾರಸು ಮೇಲೆಗೆ ಇವರು ಮಾಡ್ತಕ್ಕಂಥದ್ದು. ಹೀಗೆ 6/1 ಭಾಗ, 12/1 ಭಾಗ, 12/1 ಭಾಗ, 3/1 ಭಾಗ, 3/1 ಭಾಗ ನೆನ್ಪಿಟ್ಕೊಂಡ್ಬಿಡ್ಬೇಕು. ಇದು ಯಾವ್ದು ಬೇಕಾದ್ರೂ ಕ್ವಶನಲ್ಲಿ ಬರ್ಬೋದು ನಿಮಗೆ. ಓಕೆ, 3/1 ಭಾಗ ವಿಧಾನಸಭೆ ಸದಸ್ಯರಿಂದ, 3/1 ಭಾಗ ಸ್ಥಳೀಯ ಸಂಸ್ಥೆ ಮುನ್ಸಿಪಾಲಿಟಿಯಿಂದ, 12/1 ಭಾಗ ನಮಗೆ ಶಿಕ್ಷಕ ಕ್ಷೇತ್ರದಿಂದ ಡೈರೆಕ್ಟಾಗಿ ಓಟ್ ಮುಖಾಂತರ, ಇನ್ನು 12/1 ಭಾಗ ನಮಗೆ ಪದವೀಧರ ಕ್ಷೇತ್ರದಿಂದ, 6/1 ಭಾಗ ನಮಗೆ ರಾಜ್ಯಪಾಲರಿಂದ. ಓಕೆ, ಇನ್ನು ಇವ್ರಿಗೆ ಏನು ಅಧಿಕಾರ ಇರಬೇಕು, ಅವರ ಒಂದು ಅರ್ಹತೆ ಏನು ಆಯ್ಕೆ ಆಗಕ್ಕೆ ಅಂದರೆ ಭಾರತೀಯ ಪ್ರಜೆ ಆಗಿರಬೇಕು, 30 ವರ್ಷ ವಯಸ್ಸಾಗಿರಬೇಕು ಮಿನಿಮಮ್, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ಸಂಸತ್ ಕಾಲಕ್ಕೆ ನಿಗದಿಪಡಿಸಿದ ಅರ್ಹತೆಯನ್ನು ಇವರು ಹೊಂದಿರಬೇಕು. ಸೊ ಇಷ್ಟಿದ್ರೆ ಏನಾಗುತ್ತೆ ಸ್ನೇಹಿತರೆ, ಇವ್ರನ್ನ ನಾವೇನು ಮಾಡ್ಬೋದು, ಆಯ್ಕೆ ಮಾಡಿ ಕಳಿಸ್ಬೋದು. ಫೈನ್. ಹಾಗಾದ್ರೆ ಇವ್ರ ಅಧಿಕಾರಾವಧಿ ಎಷ್ಟು? 6 ವರ್ಷ ಇರುತ್ತೆ. ಓಕೆ, ನಾವು ವಿಧಾನಸಭೆ 5 ವರ್ಷ, ಇವರು 6 ವರ್ಷ ವಿಧಾನ ಪರಿಷತ್ನಲ್ಲಿ. ಅಂದರೆ 2 ವರ್ಷಕ್ಕೊಮ್ಮೆ 3/1 ಭಾಗದಷ್ಟು ಜನ ರಿಟೈರ್ಡ್ ಆಗ್ತಾ ಇರ್ತಾರೆ. ಆವಾಗ ಏನಾಗುತ್ತೆ, ಎಲೆಕ್ಷನ್ ನಡೀತಾ ಇರುತ್ತೆ, ಎಷ್ಟು ಜನ ರಿಟೈರ್ ಆಗ್ತಾರೆ ಅವ್ರಿಗೆ. ಇಲ್ಲಿ ಪ್ರಮುಖವಾಗಿ ನೀವು ತಿಳ್ಕೋಬೇಕು, ಇದು ಒಂದು ಶಾಶ್ವತ ಸದನ. ಓಕೆ, ವಿಧಾನ ಪರಿಷತ್ತು ಶಾಶ್ವತ ಸದನ. ಯಾಕೆ? ಇದು ಯಾವುದೇ ಆದ ಒಂದು ವಿಧಾನ ಪರಿಷತ್ಗೆ ಒಂದು ಟೈಮ್ ಲಿಮಿಟ್ ಇಲ್ಲ. ಈಗ ವಿಧಾನಸಭೆಗೆ 5 ವರ್ಷ ಅಂತ ಕರಿತೀವಿ, ಅದು ವಿಧಾನ ಪರಿಷತ್ಗೆ 5 ವರ್ಷ ಅಂತ ಕರೆಯಲ್ಲ. ಅಲ್ಲಿನ ಸದಸ್ಯರಿಗೆ ನಾವು 6 ವರ್ಷ ಅಂತ ಕರಿತೀವಿ, ಅಲ್ಲಿನ ಸದಸ್ಯರಿಗೆ 6 ವರ್ಷ. ಆದರೆ ವಿಧಾನ ಪರಿಷತ್ತು ಶಾಶ್ವತ ಸಭೆ, ಅಲ್ಲಿ ಎನಿ ಟೈಮ್ ಯಾರು ಏನಿರ್ತಾರೆ, ನಮ್ಮ ಶಾಸಕರು ಇದ್ದೇ ಇರ್ತಾರೆ. ಕೋರಮ್ ಇಲ್ಲೂ ಕೂಡ 10/1 ಭಾಗ, ಎಲ್ಲ ಕಡೆ ಕೋರಮ್ 10/1 ಭಾಗ ಮಿನಿಮಮ್ ಕೆಪಾಸಿಟಿ ಇರಲೇಬೇಕಾದ ಒಂದು ಸದನ ನಡಿಬೇಕಂದ್ರೆ. ಫೈನ್. 2 ವಿಧಾನ ಪರಿಷತ್ತಿನ ಸದನ ಕೂಡ ಅಷ್ಟೇ 6 ತಿಂಗಳು ಮೀರುವಂತಿಲ್ಲ, ಒಂದು ಸದನಕ್ಕೆ ಇನ್ನೊಂದು ಸದನಕ್ಕೂ ಸೇಮ್. ಇನ್ನು ವಿಧಾನ ಸಭಾಪತಿಯ ಸ್ಥಾನಕ್ಕೆ ಅವಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಮತ್ತು ವಿಧಾನ ಪರಿಷತ್ತಿನ ಅಧಿಕಾರ ಮತ್ತು ಕಾರ್ಯ ನೋಡಿದ್ರೆ ಶಾಸನೀಯ ಅಧಿಕಾರ ಇಲ್ಲೂ ಕೂಡ ನೋಡ್ಬೋದು. ಸಾಮಾನ್ಯ ಮಸೂದೆ, ಈ ಮಸೂದೆಗಳನ್ನ ಮಂಡಿಸ್ತಾರೆ ಇವರು ಕೂಡ. ಮತ್ತು ವಿಧಾನಸಭೆಯಿಂದ ಬಂದರೆ ಅದನ್ನು ಮ್ಯಾಕ್ಸಿಮಮ್ 4 ಮಂತ್ ತನಕ ಏನು ಮಾಡ್ಬೋದು, ತಡೆ ಹಿಡಿಯಬಹುದು. ಅಂದರೆ ಫಸ್ಟ್ ಟೈಮು 3 ತಿಂಗಳ ತನಕ ತಡೆ ಹಿಡಿತಾರೆ ಒಂದು ಬಿಲ್ನ. ಆದರೆ ಅದು ವಾಪಸ್ಸು ಕಳಿಸಿದ ಮೇಲೆ ಇವರು ಅಲ್ಲಿಂದ ಅದು ತಿದ್ದುಪಡಿಯಾಗಿ ಬರ್ಬೋದು ವಿಧಾನಸಭೆಯಿಂದ, ಅಥವಾ ಹಾಗೆ ಬಿಲ್ನ ಕಳಿಸ್ಬೋದು. ಆದರೆ ನೆಕ್ಸ್ಟ್ ಕಳಿಸಿದಾಗ 1 ತಿಂಗಳಿಗೆ ಮಾತ್ರ ತಡೆ ಹಿಡಿಯಬಹುದು, ಅದಕ್ಕಿಂತ ಹೆಚ್ಚು ತಡೆ ಹಿಡಿಯೋಕ್ಕಾಗಲ್ಲ, ಅವರು ಅಪ್ರೂವ್ ಮಾಡಬೇಕಾಗತ್ತೆ. ಯಾಕೆ ಹೇಳಿ, ಇಲ್ಲಿ ಜಂಟಿ ಸಭೆ ಇಲ್ಲ. ವೆರಿ ಇಂಪಾರ್ಟೆಂಟ್. ನಮ್ಮ ಏನೋ ನಾವು ಇದರಲ್ಲಿ ನೋಡ್ತೀವಿ ಸಂಸತ್ನಲ್ಲಿ ಜಂಟಿ ಸದನ, ಆ ಥರ ಇಲ್ಲಿ ಇಲ್ಲ. ಅಂದರೆ ಅಲ್ಲಿ ಉದ್ಭವ ಆದರೆ, ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವ ಆದರೆ ಬಿಲ್ ಅಪ್ರೂವ್ ಆಗಿಲ್ಲ ಅಂದರೆ ಜಂಟಿ ಸಭೆ ಕರೀತಾರೆ. ಆದರೆ ಇಲ್ಲಿ ಹಂಗಿಲ್ಲ. ವೆರಿ ಇಂಪಾರ್ಟೆಂಟ್ ಇದು. ದಿಸ್ ಇಸ್ ಮೇನ್ ಡಿಫ್ರೆನ್ಸ್ ನಮ್ಮ ರಾಜ್ಯ ಶಾಸಕಾಂಗಕ್ಕೂ ಸಂಸತ್ತಕ್ಕೂ. ಇನ್ನು ಹಣಕಾಸಿನ ಅಧಿಕಾರ, ಎಸ್ ಸರ್, ಹಣಕಾಸಿನ ಮಸೂದೆ ಮ್ಯಾಕ್ಸಿಮಮ್ 14 ಡೇಸ್ ತಡೆ ಹಿಡಿಯಬಹುದು, ಅದಕ್ಕಿಂತ ಹೆಚ್ಚು ತಡೆ ಹಿಡಿಯೋಕ್ಕಾಗಲ್ಲ. ಅಪ್ರೂವ್ ಕೊಡಬೇಕಾಗುತ್ತೆ, ಕೊಡಲಿಲ್ಲ ಅಂದ್ರೆ ಅಪ್ರೂವ್ ಅಂತ ಕಳಿಸ್ತೀವಿ. ಇನ್ನು ಆಡಳಿತದ ಮೇಲೆ ನಿಯಂತ್ರಣ, ಹೌದು, ಇವರು ಕೂಡ ನೀತಿ ಸರ್ಕಾರದ ತಿರಸ್ಕಾರ, ಅವರ ಬಗ್ಗೆ ಚರ್ಚೆ ಇವೆಲ್ಲ ನಡೀತಾ ಇರುತ್ತೆ ವಿಧಾನ ಪರಿಷತ್ತಲ್ಲಿ ಕೂಡ. ಇನ್ನು ವಿಧಾನ ಪರಿಷತ್ ಸದಸ್ಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾಯಿಸುತ್ತಾರೆ. ಹೌದು, ವಿಧಾನ ಪರಿಷತ್ತಿನ ಸದಸ್ಯರು ಆ ವಿಧಾನ ಪರಿಷತ್ನ ಸಭಾಪತಿ ಅಂತ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ, ಸಭಾಪತಿ ಉಪಸಭಾಪತಿನ ಅವರು ಚುನಾವಣೆ ಮುಖಾಂತರ ಆರಿಸ್ತಾರೆ. ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಇದನ್ನು ನಾವು ಡೀಟೇಲ್ ಆಗಿ ಕೂಡ ನೋಡ್ಬೋದು. ವಿಧಾನಸಭೆಗೂ ವಿಧಾನ ಪರಿಷತ್ಗೆ ಏನು ಡಿಫ್ರೆನ್ಸ್ ಅಂದರೆ, ವಿಧಾನಸಭೆಯಲ್ಲಿ ಜನ ಜಾಸ್ತಿ ಇರ್ತಾರೆ, ವಿಧಾನ ಪರಿಷತ್ತಲ್ಲಿ ಕಮ್ಮಿ ಇರುತ್ತೆ. ಮತ್ತು ಇದು ಒಂದೊಂದು ರಾಜ್ಯಕ್ಕೆ ಒಂದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಎಲ್ಲ ರಾಜ್ಯಗಳಲ್ಲೂ ವಿಧಾನ ಪರಿಷತ್ ಇರಲ್ಲ. ಮತ್ತು ಇಲ್ಲಿ ರಾಜ್ಯ ವಿಧಾನಸಭೆ 3/2 ಬಹುಮತದಿಂದ ಸಂಸತ್ ವಿಧಾನ ಪರಿಷತ್ ರಚನೆಗೆ ಅನುಮತಿ ನೀಡುತ್ತೆ. ಇದು ಕೂಡ ಸೇಮು. ಕನಿಷ್ಠ 25 ವರ್ಷ ಬೇಕು, ಇವ್ರಿಗೆ 30 ವರ್ಷ ಬೇಕಾಗುತ್ತೆ. ಮತ್ತು ಇವ್ರಿಗೆ ಆಯ್ಕೆ ಮಾಡೋ ರೀತಿನೇ ಬೇಡ. 3/1 ಭಾಗದಷ್ಟು ನಾಮಿನೇಷನ್, 3/1 ಭಾಗದಷ್ಟು ಚುನಾವಣೆ, 3/1 ಭಾಗದಷ್ಟು ಈ ರೀತಿ. ಇದು ಆಲ್ರೆಡಿ ನಾವು ನೋಡಿದ್ವಿ. ಇದು ಡಿಫ್ರೆನ್ಸ್ಗಳು ಜಸ್ಟ್ ನಿಮ್ಗೆ ರೆಫರೆನ್ಸ್ಗೆ ಅಷ್ಟೇ. ನಾವು ಆಲ್ರೆಡಿ ಇವೆಲ್ಲ ಡಿಸ್ಕಸ್ ಮಾಡಿದ್ವಿ. ಈ ಒಂದು ರೆಫರೆನ್ಸ್ನ ತಿಳ್ಕೊಳ್ಳಿ. ಇಲ್ಲಿ ಪ್ರಮುಖವಾಗಿ ಇವಾಗ ನಮಗೆ ಇರ್ತಕ್ಕಂಥದ್ದು 6 ವಿಧಾನ ಪರಿಷತ್ತುಗಳು ಇದೆ ನಮ್ಮ ರಾಷ್ಟ್ರದಲ್ಲಿ, 6 ರಾಜ್ಯಗಳಲ್ಲಿ ಇದೆ. ಇದು ವೆರಿ ಇಂಪಾರ್ಟೆಂಟ್, 7 ಅಲ್ಲ 6. ಓಕೆ, ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಓಕೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಇಲ್ಲಿ ಅಗೇನ್ ಇದೆಲ್ಲ ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ಬಿಲ್ಗಳು ಏನು ಬಿಲ್ಗಳು, ಸಾಮಾನ್ಯ ಮಸೂದೆ ಅಂದ್ರೇನು, ಪಬ್ಲಿಕ್ ಬಿಲ್ ಅಂದ್ರೇನು, ಪ್ರೈವೇಟ್ ಬಿಲ್ ಅಂದ್ರೇನು, ಖಾಸಗಿ ಮಸೂದೆ, ಇಲ್ಲೆಲ್ಲ ಸೇಮ್ ಅಪ್ಲಿಕಬಲ್. ನಾವೇನು ಸಂಸತ್ತಲ್ಲಿ ನೋಡಿದ್ವಿ ಸೇಮ್ ಅಪ್ಲಿಕಬಲ್. ಅದಕ್ಕೆ ಇಲ್ಲಿ ನಾನು ಜಾಸ್ತಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಸೊ ಸಂಸತ್ತಿನಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಅದೆಲ್ಲ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಸೊ ಯಾವುದು ಡಿಫ್ರೆನ್ಸ್ ಇದೆ ಅದು ಮಾತ್ರ ಡಿಸ್ಕಸ್ ಮಾಡಿದ್ದೀನಿ. ಇಷ್ಟು ವೆರಿ ಇಂಪಾರ್ಟೆಂಟು. ಪುನಃ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮುಖ್ಯಮಂತ್ರಿ ಮತ್ತು ಅದರ ಮಂತ್ರಿಮಂಡಲ ಏನಿದೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ ನಿಮ್ಮ ಒಂದು ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಧನ್ಯವಾದಗಳು.